ಮುಸ್ಲಿಂ ಯುವತಿ ಜೊತೆ ಸೇರಿ ಹಿಂದೂ ಯುವತಿ ರೋಜಾ ಆಚರಣೆ ಮಾಡಿರುವಂಥದ್ದು. ರಂಜಾನ್ ತಿಂಗಳಲ್ಲಿ ಮುಸಲ್ಮಾನರು 1 ತಿಂಗಳ ಕಾಲ ರೋಜಾ ಆಚರಣೆ ಮಾಡ್ತಾರೆ. ಮುಸ್ಲಿಂ ಬಾಂಧವರೆಲ್ಲರೂ ಕಟ್ಟುನಿಟ್ಟಾಗಿ ಉಪವಾಸವನ್ನು ಆಚರಣೆ ಮಾಡ್ತಾರೆ. ಆದರೆ ಹಿಂದೂ ಯುವತಿ ತನ್ನ ಸ್ನೇಹಿತೆ ಜೊತೆ ಸೇರಿಕೊಂಡು ಉಪವಾಸವನ್ನು ಮಾಡಿರುವಂತಹದ್ದು. ಅದು ಕೂಡ 1 ತಿಂಗಳ ಕಾಲ ಆಕೆ ಉಪವಾಸವನ್ನು ಮಾಡಿರುವಂತಹದ್ದು. ಮುಸ್ಲಿಂ ಗೆಳತಿಯೊಂದಿಗೆ 1 ದಿನದ ಮಟ್ಟಿಗೆ ರಂಜಾನ್ ಉಪವಾಸ ಮಾಡಿರುವಂಥದ್ದು. ಈಗಾಗಲೇ ರಂಜಾನ್ ಹಬ್ಬ ಇನ್ನೇನು ಕೆಲವೇ ದಿನಗಳಲ್ಲಿ, ಮೇ ಬಿ ಭಾನುವಾರ ತಪ್ಪಿದ್ರೆ ಸೋಮವಾರ ಅನಿಸುತ್ತೆ, ಭಾನುವಾರ ರಂಜಾನ್ ಹಬ್ಬ ಇದ್ದರೆ ಈಗಾಗಲೇ ಕಳೆದ 1 ತಿಂಗಳಿಂದಲೂ ಕೂಡ ಮುಸಲ್ಮಾನ್ ಬಾಂಧವರು ರಂಜಾನ್ ಆಚರಣೆಗಾಗಿ ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಹುತೇಕ ಮುಸಲ್ಮಾನ್ ಬಾಂಧವರೆಲ್ಲರೂ ಕೂಡ ಉಪವಾಸವನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿ ತನ್ನ ಸ್ನೇಹಿತೆಗಾಗಿ, ಮುಸಲ್ಮಾನ್ ಸ್ನೇಹಿತೆಗಾಗಿ 1 ದಿನದ ಉಪವಾಸವನ್ನು ಹಿಂದೂ ಯುವತಿ ಮಾಡಿರುವಂಥದ್ದು. ಉಪವಾಸ ಮಾಡಿದ ಅನುಭವ ಹಂಚಿಕೊಂಡಂತಹ ಯುವತಿ, ರೀಲ್ಸ್ ಮಾಡಿ ಅನುಭವ ಹಂಚಿಕೊಂಡ ಯುವತಿ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿರುವಂಥದ್ದು. ಸತತ 3 ವರ್ಷಗಳಿಂದ ಇವರಿಬ್ಬರು ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು. ಜಾತಿ ಧರ್ಮದ ಹೆಸರಿನಲ್ಲಿ ಕಿತ್ತಾಡುವವರ ಮಧ್ಯೆ ಈ ಸ್ನೇಹಿತರು ಮಾದರಿಯಾಗಿದ್ದಾರೆ. ಇವರಿಬ್ಬರ ಸ್ನೇಹಕ್ಕೆ ನೆಟ್ಟಿಗರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿರುವಂಥದ್ದು. ಭಾವೈಕ್ಯತೆಗೆ ಮಾದರಿಯಾದ ಹಿಂದೂ ಮುಸ್ಲಿಂ ಗೆಳತಿಯರು. ಹಿಂದೂ ಮುಸ್ಲಿಮ್ಸ್ ಅಂಥೇಳಿ ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವವರ ಮಧ್ಯೆ ಇವರಿಬ್ಬರು ಮಾದರಿಯಾಗಿದ್ದಾರೆ. ತನ್ನ ಸ್ನೇಹಿತೆಗಾಗಿ, ಅಂದರೆ ತನ್ನ ಸ್ನೇಹಿತೆ ಮುಸ್ಲಿಮ್ಸ್ ಆದರೂ ಕೂಡ ಆಕೆಗೋಸ್ಕರ 1 ದಿನದ ಉಪವಾಸವನ್ನು ಮಾಡಿ ಅವರಿಗೆ, ಅವರ ಸ್ನೇಹಕ್ಕೆ ಬೆಲೆ ಕೊಟ್ಟಿರುವಂಥದ್ದು. ಸುಮಾರು 3 ವರ್ಷಗಳಿಂದ ಆ ಯುವತಿ, ಅಂದರೆ ಹಿಂದೂ ಯುವತಿ ತನ್ನ ಸ್ನೇಹಿತೆಗಾಗಿ ಉಪವಾಸವನ್ನು ಮಾಡ್ಕೊಂಡ್ಬಂದಿರುವಂಥದ್ದು. ಆ ಒಂದು ವಿಡಿಯೋವನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರುವಂಥದ್ದು. ಇದನ್ನು ನೋಡಿದಂತಹ ನೆಟ್ಟಿಗರು, ಅಂದರೆ ಒಳ್ಳೆ ಮೆಸೇಜ್ ಕೊಡ್ತಾಯಿದ್ದೀರ ನೀವು, ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರಕ್ಕೆ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಮಾಡ್ಕೊಳ್ತಲೇ ಇರ್ತಾರೆ, ಆದರೆ ನೀವು ಎಲ್ರಿಗೂ ಒಂದು ಮಾದರಿಯಾಗಿದ್ದೀರಾ ಅಂತೇಳಿ ನೆಟ್ಟಿಗರು ಇವರಿಬ್ಬರ ಒಂದು ಸ್ನೇಹಕ್ಕೆ, ಇವರಿಬ್ಬರ ಒಂದು ಭಾವೈಕ್ಯತೆಗೆ ಒಂದು ತುಂಬಾ ಬೆಲೆ ಕೊಟ್ಟಿರುವಂಥದ್ದು. ಎಲ್ಲರೂ ಕೂಡ ಇವರ ಒಂದು ಏನು ಒಂದು ನಿರ್ಧಾರ ಇದೆಯಲ್ಲ, ಆ ಒಂದು ನಿರ್ಧಾರಕ್ಕೆ ಪ್ರತಿಯೊಬ್ಬರು ಕೂಡ ಪ್ರಶಂಸೆಯ ಮಾತುಗಳನ್ನು ಆಡಿರುವಂಥದ್ದು.